ಜಸ್ಟ್ ಇಮ್ಯಾಜಿನ್ ಮಾಡಿ, ಯೂಟ್ಯೂಬ್ ಬ್ಯಾನ್ ಆದ್ರೆ ನೀವು ಯಾವ ಆ್ಯಪ್ ಜಾಸ್ತಿ ಯೂಸ್ ಮಾಡ್ತೀರಾ ಅಂದ್ರೆ ತುಂಬಾ ಜನರ ಉತ್ತರ ಸೋಷಿಯಲ್ ಮೀಡಿಯಾ ಅಂತಾನೆ ಇರುತ್ತೆ. ಆದ್ರೆ ಒಂದು ರಿಸರ್ಚ್ ಪ್ರಕಾರ ಜಾಸ್ತಿ ಟ್ರಾಫಿಕ್ ಪಾರ್ನ್ ಸೈಟ್ ಮೇಲೆ ಇರುತ್ತೆ ನೀವು ಯೂಸ್ ಮಾಡುವ ಈ ಸೋಷಿಯಲ್ ಮೀಡಿಯಾಕ್ಕಿಂತಲೂ. ಹಾಗಿದ್ರೆ ಈಗ ನಾನು ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ, ಇಂಟರ್ನೆಟ್ ಎಷ್ಟು ದೊಡ್ಡದಿದೆ ಅಂದ್ರೆ ನಿಮ್ಮ ಉತ್ತರ ಇರುತ್ತೆ ಇಂಟರ್ನೆಟ್ ಅಂದ್ರೆ ತುಂಬಾ ದೊಡ್ಡ ಪ್ರಪಂಚ ಇದೆ ಅಂತೀರಾ. ಮತ್ತೆ ಇದೇ ಪ್ರಪಂಚದಲ್ಲಿ ಇನ್ನೂ ಒಂದು ಪ್ರಪಂಚ ಇದೆ, ಅದುವೇ ಪಾರ್ನ್ ಇಂಡಸ್ಟ್ರಿ. ಜಗತ್ತಿನ ಈ ಪೂರ್ತಿ ಇಂಟರ್ನೆಟ್ ನಲ್ಲಿ 37% ಪಾರ್ನ್ ಕಂಟೆಂಟ್ ನಿಂದ ತುಂಬೋಗಿದೆ. ಮತ್ತೆ ಒಂದು ವೆಬ್ಸೈಟ್ ಹೇಳುತ್ತೆ ಪ್ರತಿಯೊಂದು ಸೆಕೆಂಡ್ ನಲ್ಲಿ 2.5 ಮಿಲಿಯನ್ ಅಂದ್ರೆ 25 ಲಕ್ಷ ಜನ ಪಾರ್ನ್ ವಿಡಿಯೋಗಳನ್ನ ನೋಡ್ತಾರೆ ಅನ್ನತ್ತೆ. ಮತ್ತೆ 16 ಆಗಸ್ಟ್ 2018 ರಾತ್ರಿ 8 ಗಂಟೆಯ ನಂತರ ಯೂಟ್ಯೂಬ್ ನ ಸರ್ವರ್ ಕೆಲವು ಗಂಟೆಗಳಿಗಾಗಿ ಡೌನ್ ಆಗಿತ್ತು. ಆಗ ಜನ ಯೂಟ್ಯೂಬ್ ಬದಲಾಗಿ ಪಾರ್ನ್ ವೆಬ್ಸೈಟ್ ನೋಡ್ತಾ ಇದ್ರು. ಇದರಿಂದ ಪಾರ್ನ್ ವೆಬ್ಸೈಟ್ ಮೇಲೆ ಟ್ರಾಫಿಕ್ 21% ಜಾಸ್ತಿ ಆಗಿತ್ತು. ಯಾವಾಗ ಯೂಟ್ಯೂಬ್ ಆನ್ ಆಯ್ತು ಇದು ತಾನಾಗಿಯೇ ಕಡಿಮೆ ಆಯ್ತಾ ಹೋಯ್ತು. ನೋಡಿ, ಮೊದಲು ಜನ ಆಯ್ಕೆ ಮಾಡ್ತಾ ಇದ್ರು ಸೆಕ್ಷುವಲ್ ಕಂಟೆಂಟ್ ನೋಡ್ಬೇಕಾ ಅಥವಾ ಬೇಡ ಅನ್ನೋದು. ಆದರೆ ಕೆಲವು ವರ್ಷಗಳಿಂದ ಈ ಆಯ್ಕೆ ಕೂಡ ನಿಮ್ಮ ಕೈನಿಂದ ಈ ದೊಡ್ಡ ದೊಡ್ಡ ಕಂಪ್ನಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಸ್ ಮತ್ತೆ ಈ ಸೋಷಿಯಲ್ ಮೀಡಿಯಾ ಕಂಪ್ನಿಗಳು ಈ ಆಯ್ಕೆಯನ್ನ ಕಸಿದುಕೊಂಡಿವೆ. ಈಗ ಇವರೇ ಡಿಸೈಡ್ ಮಾಡ್ತಾರೆ ನೀವು ಏನ್ ನೋಡ್ಬೇಕು ಏನ್ ನೋಡಬಾರ್ದು ಅನ್ನೋದು. ಯಾಕಂದ್ರೆ ಇದರ ಹಿಂದೆ ಇವರ ಒಂದು ದೊಡ್ಡ ಮಾಯಾಜಾಲನೇ ಇದೆ. ಈ ಜಾಲದಲ್ಲಿ ಲಕ್ಷಾಂತರ ಜನ ಸಿಕ್ಕಿ ಬೀಳ್ತಾ ಇದ್ದಾರೆ. ಮತ್ತೆ ಇವರ ಆಸೆ ಇದೆ ನೀವು ಕೂಡ ಬೇರೆಯವರ ಹಾಗೆ ವರ್ತನೆ ಮಾಡಬೇಕು ಅಂತ. ಯಾಕಂದ್ರೆ ನೀವು ನಿಮ್ಮ ಜೀವನದ ಉದ್ದೇಶ ಮತ್ತೆ ಗುರಿ ಮರೆತು ಕೇವಲ ಇವರ ಪ್ಲಾಟ್ಫಾರ್ಮ್ಗಳ ಮೇಲೆ ನೀವು ನಿಮ್ಮ ಟೈಮ್, ಅಟೆನ್ಷನ್ ಮತ್ತೆ ಲೈಫ್ ಸ್ಪೆಂಡ್ ಮಾಡಲಿ ಎಂದು. ಯಾಕಂದ್ರೆ ನಿಮ್ಮನ್ನ ನೀವು ಸೆಕ್ಸುವಲಿ ಸ್ಟಿಮ್ಯುಲೇಟೆಡ್ ಫೀಲ್ ಮಾಡಿಸಲು ಕೇವಲ ಫೇಸ್ಬುಕ್ ಓಪನ್ ಮಾಡಿದ್ರೆ ಸಾಕು, ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಕೆಲವೊಂದು ರೀಲ್ಸ್ ನೋಡಿದ್ರೆ ಸಾಕು, ಟ್ವಿಟರ್ ನಲ್ಲಿ ಕೆಲವೊಂದು ಅಕೌಂಟ್ಸ್ ಗಳನ್ನ ಫಾಲೋ ಮಾಡಿದ್ರೆ ಸಾಕು, ಇಲ್ಲ ಯೂಟ್ಯೂಬ್, ಸ್ನ್ಯಾಪ್ಚಾಟ್ ಅಥವಾ ರೆಡ್ಡಿಟ್ ಗಳಂತ ಆಪ್ಸ್ ಗಳನ್ನ ಸ್ವಲ್ಪ ಸಮಯ ಯೂಸ್ ಮಾಡಿದ್ರೆ ಸಾಕು, ಅಥವಾ ನೀವು ಟಿವಿ ನೋಡಿ, ಇಲ್ಲ ಕೆಲವೊಂದು ಆಡ್ಸ್ ಗಳನ್ನ ನೋಡಿ, ಎಲ್ಲಾ ಕಡೆ ನಿಮ್ಗೆ ಇಷ್ಟೊಂದು ಸೆಕ್ಸುವಲ್ ಕಂಟೆಂಟ್ ತೋರಿಸಲಾಗ್ತಾ ಇದೆ ಅಂದ್ರೆ ನೀವು ತಾನಾಗಿಯೇ ಸೆಕ್ಸುವಲ್ ಕಂಟೆಂಟ್ ನೋಡುವ ಪ್ರಚೋದನೆಗೆ ಒಳಗಾಗ್ತಾ ಇದ್ದೀರಾ. ನೋಡಿ, ಸೋಷಿಯಲ್ ಮೀಡಿಯಾ ಕೇವಲ ನಿಮ್ಮ ಜೀವನದ ಉದ್ದೇಶದಿಂದ ನಿಮ್ಮನ್ನ ದೂರ ಮಾಡ್ತಾ ಇಲ್ಲ, ಬದಲಾಗಿ ನಿಮ್ಮ ಜೀವನವನ್ನು ಹಾಳು ಮಾಡ್ತಾ ಇದೆ. ಮತ್ತೆ ಇದೆಲ್ಲ ತಕ್ಷಣ ಆಗಲಿಲ್ಲ, ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರನೇ ಇದೆ. ಅದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಯಾಕೆ ಈ ಎಲ್ಲ ಸೋಷಿಯಲ್ ಮೀಡಿಯಾ ಆಪ್ಸ್ ಒಂದು ಸಾಫ್ಟ್ ಪಾರ್ನ್ ಸೈಟ್ ಗಳಾಗಿ ಪರಿವರ್ತನೆ ಆಗಿವೆ? ಯಾಕೆ ಇಂಟರ್ನೆಟ್ ಓಪನ್ ಮಾಡಿ ಎಲ್ಲೇ ನಾವು ನೋಡಿದ್ರು ಕಣ್ಣಿಗೆ ಕೇವಲ ಸೆಕ್ಷುವಲ್ ಕಂಟೆಂಟ್ ಮಾತ್ರ ಕಾಣಿಸುತ್ತೆ ಅಂದ್ರೆ ಅದರ ಉತ್ತರ ಇದೆ ದ ಮಾಸ್ಟರ್ ಮೈಂಡ್ ವರ್ಸಸ್ ಯುವರ್ ಮೈಂಡ್. ನೋಡಿ, ಇದೆಲ್ಲ ತಕ್ಷಣ ಆಗಲಿಲ್ಲ. ಇದರ ಹಿಂದೆ ಜಗತ್ತಿನಲ್ಲಿದ್ದ ಬ್ರಿಲಿಯಂಟ್ ಜನರ ಕೈವಾಡ ಇದೆ. ಮತ್ತೆ ಇವರೇ ನಿಮ್ಮನ್ನ ಈ ಮೆಟ್ರಿಕ್ಸ್ ನಲ್ಲಿ ಇಡಲು ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತೆ ಇವರ ಆಸೆ ಕೂಡ ಇದೇ ಆಗಿದೆ, ನೀವು ಈ ಮಾಯಾಜಾಲದಿಂದ ಆಚೆ ಬರಬಾರ್ದು ಎಂದು. ಅದು ಹೇಗೆ ಅಂತೀರಾ? ನೋಡಿ, ಟ್ವಿಟರ್ ನಲ್ಲಿ 13% ಸೆಕ್ಷುವಲ್ ಕಂಟೆಂಟ್ ಇದೆ. ಆದ್ರೆ ನೀವು ಅನ್ಕೋಬಹುದು ಟ್ವಿಟರ್ಗೆ ಈ ಮಾತು ಗೊತ್ತೇ ಇಲ್ಲ ಅಂತ. ಖಂಡಿತ ಗೊತ್ತು. ಮತ್ತೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗೂ ಗೊತ್ತು ಅವರ ಪ್ಲಾಟ್ಫಾರ್ಮ್ ಗಳ ಮೇಲೆ ಹಾಫ್ ನ್ಯೂಡಿಟಿ ಎಷ್ಟು % ಇದೆ ಅಂತ. ಆದ್ರೂ ಇವರೆಲ್ಲ ಅದರ ಮೇಲೆ ಆಕ್ಷನ್ ತಗೊಳ್ಳೋದಿಲ್ಲ. ಯಾಕೆ? ಯಾಕಂದ್ರೆ ಇದರ ಹಿಂದೆ ಇರುವ ಉತ್ತರ ತುಂಬಾ ಸಿಂಪಲ್ ಆಗಿದೆ. ಈ ಎಲ್ಲಾ ಸೋಷಿಯಲ್ ಮೀಡಿಯಾ ಕಂಪನಿಗಳು ಆಸೆ ಪಡುತ್ತೆ ನೀವು ಜಾಸ್ತಿ ಇವರ ಪ್ಲಾಟ್ಫಾರ್ಮ್ ಗಳನ್ನೇ ಯೂಸ್ ಮಾಡಬೇಕು ಎಂದು. ಯಾಕಂದ್ರೆ ನೀವು ಎಷ್ಟು ಜಾಸ್ತಿ ಇವರ ಪ್ಲಾಟ್ಫಾರ್ಮ್ ಗಳ ಮೇಲೆ ಕಾಲ ಕಳಿತೀರಾ ಅವರು ಅಷ್ಟೇ ಜಾಸ್ತಿ ಹಣ ಸಂಪಾದನೆ ಮಾಡ್ತಾ ಇರ್ತಾರೆ. ನಿಮ್ಮ ಅಟೆನ್ಷನ್ ಇವರ ಪ್ರಾಫಿಟ್ ಆಗಿರುತ್ತೆ. ನೋಡಿ, ಅವರು ಇದಕ್ಕಾಗಿಯೇ ನಿಮಗೆ ಇಂತಹ ಕಂಟೆಂಟ್ ತೋರಿಸ್ತಾರೆ ನೀವು ಜಾಸ್ತಿ ಇವರ ಆಪ್ ಗಳ ಮೇಲೆ ಕಾಲ ಕಳಿಬೇಕು ಎಂದು. ಯಾಕಂದ್ರೆ ಅವರಿಗೆ ಈಗ ಅರ್ಥ ಆಗಿದೆ ಈ ಜಗತ್ತಿನಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿ, ಅದು ಮೇಲ್ ಆಗಿರ್ಬಹುದು ಅಥವಾ ಫಿಮೇಲ್ ಆಗಿರ್ಬಹುದು, ವಯಸ್ಕರೇ ಆಗಿರ್ಬಹುದು ಅಥವಾ ಯುವಕರೇ ಆಗಿರ್ಬಹುದು, ಎಲ್ಲರ ಇಂಟ್ರೆಸ್ಟ್ ಕೇವಲ ಸೆಕ್ಸ್ ಆಗಿದೆ. ಮತ್ತೆ ಮನುಷ್ಯ ಇದನ್ನ ನೋಡುವಾಗ ಯಾವತ್ತೂ ಬೋರ್ ಆಗೋದಿಲ್ಲ. ಬೇಕಿದ್ರೆ ಈ ಡಾಟಾ ನೋಡಿ, ಇನ್ಸ್ಟಾಗ್ರಾಮ್ ನಲ್ಲಿ ಕೇವಲ 1% ಯಾರ ದೇಹ ಕಾಣುತ್ತೆ ಅವರಿಗೆ ಅಷ್ಟೇ ಜಾಸ್ತಿ ಲೈಕ್ ಸಿಗುತ್ತೆ. ಅದು ನಿಶ್ ಯಾವುದೇ ಆಗಿರ್ಲಿ, ಅದು ಸೆಲೆಬ್ರಿಟಿಗಳದೇ ಆಗಿರ್ಬೋದು, ಫ್ಯಾಷನ್ ದೇ ಆಗಿರ್ಬೋದು, ಫಿಟ್ನೆಸ್ ದೇ ಆಗಿರ್ಬೋದು ಅಥವಾ ಟ್ರಾವೆಲ್ ದೇ ಆಗಿರ್ಬೋದು, ಯಾರ ದೇಹ ಜಾಸ್ತಿ ಕಾಣುತ್ತೆ ಅವರಿಗೆ ಅಷ್ಟೇ ಜಾಸ್ತಿ ಲೈಕ್ ಸಿಗುತ್ತೆ. ಇದೇ ಕಾರಣ ಇದೆ. ಯಾಕಂದ್ರೆ ಯಾರಾದ್ರೂ ತಾವು ಊಟ ಮಾಡುವ ಪೋಸ್ಟ್ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ಜಾಸ್ತಿ ಲೈಕ್ ಸಿಗೋದಿಲ್ಲ. ಮತ್ತೆ ಇದೇ ಮಾದರಿಯನ್ನ ಈ ಸೋಷಿಯಲ್ ಮೀಡಿಯಾ ಕಂಪನಿಗಳು ಫಾಲೋ ಮಾಡಿ ಇಂತಹದೇ ಕಂಟೆಂಟ್ ಜಾಸ್ತಿ ಪುಷ್ ಮಾಡುತ್ತೆ. ಅದರಲ್ಲಿ ಬಾಡಿ ಎಕ್ಸ್ಪೋಸ್ ಆಗಬೇಕು, ಹಾಫ್ ನ್ಯೂಡಿಟಿ ಇರಬೇಕು, ಮತ್ತೆ ಡೈರೆಕ್ಟ್ಲಿ ಸೆಕ್ಷುವಲೈಸ್ ಆಗಬೇಕು. ನೋಡಿ, ನಾವೆಲ್ಲ ಇದನ್ನ ಮರೆತೇ ಬಿಡ್ತೀವಿ ಈ ಎಲ್ಲಾ ಕಂಪನಿಗಳು ಬಿಸ್ನೆಸ್ ಮಾಡ್ತಾ ಇವೆ ಅನ್ನೋದು. ಯಾಕಂದ್ರೆ ಈ ಕಂಪನಿಗಳು ಏನಾದ್ರೂ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡ್ತಾ ಇವೆ. ಇದಕ್ಕೆ ಸಂಬಂಧಪಟ್ಟ ಒಂದು ಮಾತಿದೆ, ಯು ಆರ್ ನಾಟ್ ಪೇಯಿಂಗ್ ಫಾರ್ ದ ಪ್ರಾಡಕ್ಟ್, ಯು ಆರ್ ದ ಪ್ರಾಡಕ್ಟ್. ಅಂದ್ರೆ ನೀವು ಯಾವುದೋ ಒಂದು ಪ್ರಾಡಕ್ಟ್ಗೆ ಅಥವಾ ವಸ್ತುವಿಗೆ ಹಣ ಪಾವತಿ ಮಾಡ್ತಾ ಇಲ್ಲ ಅಂದ್ರೆ ನೀವೇ ಒಂದು ಪ್ರಾಡಕ್ಟ್ ಆದಂತೆ. ಇಲ್ಲಿ ನಿಮ್ಮನ್ನ ಈ ಸೆಕ್ಷುವಲ್ ಮಾಯಾಜಾಲದಲ್ಲಿ ಸಿಕ್ಕಾಕಿ ಬೇರೆ ಬಿಸ್ನೆಸ್ ಗಳಿಗೆ ನಿಮ್ಮ ಡೇಟಾ ಮಾರಾಟ ಮಾಡಲಾಗುತ್ತೆ. ಈ ಜಾಲದಲ್ಲಿ ಇದ್ದಾಗ ನಿಮ್ಮ ಮೈಂಡ್ ರ್ಯಾಷನಲ್ ಡಿಸಿಷನ್ ಗಳನ್ನ ತಗೊಳ್ಳೋದಿಲ್ಲ,
ಸೈಕಾಲಜಿಸ್ಟ್ ಆರ್ಲಿ ಮತ್ತೆ ಲೋವರ್ಸ್ಟೀನ್ ಕೆಲವು ಜನರ ಮೇಲೆ ಒಂದು ರಿಸರ್ಚ್ ಮಾಡಿದ್ರು. ಇಲ್ಲಿ ಕೆಲವೊಂದಷ್ಟು ಜನರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಲಾಗಿತ್ತು. ನಂತರ ಆ ಎಲ್ಲರನ್ನು ಸೆಕ್ಷುವಲ್ ಅರೌಸಲ್ ಸ್ಟೇಟ್ ಅಂದ್ರೆ ಲೈಂಗಿಕ ಪ್ರಚೋದನೆಯ ಸ್ಥಿತಿಯಲ್ಲಿ ಇಡಲಾಯಿತು. ನಂತರ ಅವರಿಗೆ ಸೇಮ್ ಪ್ರಶ್ನೆಗಳನ್ನ ಕೇಳಲಾಯಿತು. ಆ ಎಲ್ಲ ಜನ ಲೈಂಗಿಕ ಪ್ರಚೋದನೆಯ ಸ್ಥಿತಿಯಲ್ಲಿ ಇದ್ದ ನಂತರ ಅವರ ಉತ್ತರ ಪೂರ್ತಿ ಬದಲಾಗಿದ್ವು. ಇಲ್ಲಿ ಹೇಳುವ ಅರ್ಥ ಇಷ್ಟೇ, ನಾವು ಲೈಂಗಿಕ ಪ್ರಚೋದನೆಗೆ ಒಳಗಾದಾಗ ನಮ್ಮ ವರ್ತನೆ ಮತ್ತು ನಮ್ಮ ನಿರ್ಧಾರಗಳಲ್ಲಿ ತುಂಬಾ ಬದಲಾವಣೆ ಬರುತ್ತೆ. ಮತ್ತೆ ಈ ಎಲ್ಲ ಸೋಷಿಯಲ್ ಮೀಡಿಯಾ ಕಂಪನೀಸ್ಗಳು ನಿಮ್ಮ ಇವೇ ವೀಕ್ನೆಸ್ ನ ಲಾಭ ತಗೋತಾ ಇವೆ. ಯಾವ ಟ್ರಾಫಿಕ್ ಪಾರ್ನ್ ವೆಬ್ಸೈಟ್ ಗಳ ಮೇಲೆ ಬರುತ್ತೆ ಅದು ನಿಧಾನವಾಗಿ ಇಲ್ಲೇ ಶಿಫ್ಟ್ ಆಗ್ತಾ ಇದೆ. ಇದರಿಂದ ಈ ಕಂಪನಿಗಳಿಗೆ ತುಂಬಾ ಪ್ರಾಫಿಟ್ ಕೂಡ ಆಗ್ತಾ ಇದೆ, ಇದರಲ್ಲಿ ಅನುಮಾನನೇ ಇಲ್ಲ. ಈ ಎಲ್ಲಾ ಕಂಪನಿಗಳು ತಮ್ಮ ಪ್ರಾಫಿಟ್ ಹೆಚ್ಚಿಸಿಕೊಳ್ಳಲು ತಮ್ಮ ಪ್ಲಾಟ್ಫಾರ್ಮ್ ಗಳನ್ನ ಜಾಸ್ತಿ ಸೆಕ್ಷುವಲೈಸ್ ಮಾಡ್ತಾ ಇವೆ. ದ PMO ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರೋದು ಸಾಫ್ಟ್ ಪಾರ್ನ್. ಅದು ಪ್ರಚೋದನೆ ನೀಡುತ್ತೆ ಪಾರ್ನ್ ನೋಡಲು, ಮತ್ತೆ ಪಾರ್ನ್ ಪ್ರಚೋದನೆ ನೀಡುತ್ತೆ ಮಾಸ್ಟರ್ಬೇಷನ್ ಮಾಡ್ಕೊಳ್ಳಲು, ಯಾಕಂದ್ರೆ ನೀವು ತೃಪ್ತಿ ಪಡೆಯಲು. ಈ ಪೂರ್ತಿ ಪ್ರೊಸೆಸ್ ಅನ್ನ PMO ಅಂತಾರೆ, ಅಂದ್ರೆ ಪಾರ್ನ್, ಮಾಸ್ಟರ್ಬೇಷನ್, ಆರ್ಗಾಸಮ್. ಪಾರ್ನ್ ನೋಡೋದ್ರಿಂದ ನಿಮ್ಮ ಲೈಂಗಿಕ ಕ್ರಿಯೆ ಮೇಲೆ ಪರಿಣಾಮ ಬೀರುತ್ತೆ. ಸ್ಟ್ರೆಸ್, ಡಿಪ್ರೆಷನ್, ಎಂಗ್ಸೈಟಿಗಳಂತ ಸಮಸ್ಯೆಗಳು ಕಾಡುತ್ತೆ. ಆದರೆ ಈಗ ನಿಮ್ಮಲ್ಲೂ ಒಂದು ಪ್ರಶ್ನೆ ಕಾಡ್ತಾ ಇರಬಹುದು, ಮಾಸ್ಟರ್ಬೇಟ್ ಮಾಡ್ಕೊಳ್ಳೋದ್ರಿಂದ ಏನು ಸಮಸ್ಯೆ ಆಗುತ್ತೆ? ಇದು ಒಳ್ಳೆದ್ದಾ ಅಥವಾ ಕೆಟ್ಟದ್ದಾ? ಫ್ರೆಂಡ್ಸ್ ಗಳನ್ನ ಕೇಳಿದ್ರೆ ಏನು ಆಗೋದಿಲ್ಲ ಅಂತಾರೆ. ಎಷ್ಟೋ ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮಾಸ್ಟರ್ಬೇಷನ್ ಮಾಡೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಯಾರ ಮಾತು ಕೇಳಬೇಕು ಅಂತ ಕನ್ಫ್ಯೂಷನ್ ನಿಮ್ಮಲ್ಲೂ ಇದ್ರೆ ನಾನ್ ನಿಮ್ಗೆ ಕೇವಲ ಒಂದೇ ಪ್ರಶ್ನೆ ಕೇಳ್ತೀನಿ. ದೇಶದ ಇನ್ಫರ್ಟಿಲಿಟಿ ರೇಟ್ ಕಳೆದ 10 ವರ್ಷದಲ್ಲಿ 20% ಹೇಗೆ ಕಡಿಮೆ ಆಯಿತು? ಪುರುಷರು ತಮ್ಮ 20ನೇ ವಯಸ್ಸಿನಲ್ಲಿ ಪ್ರೀ ಮಿಚೋರ್ ಇಜಾಕ್ಯುಲೇಷನ್ ಮತ್ತೆ ಇಜಾಕ್ಯುಲೇಟ್ ಡಿಸ್ಫಂಕ್ಷನ್ ನಿಂದ ಯಾಕೆ ಬಳಲುತ್ತಿದ್ದಾರೆ? ಒಂದು ರಿಸರ್ಚ್ ಪ್ರಕಾರ ಮೇಲ್ಸ್ ಮತ್ತೆ ಫಿಮೇಲ್ಸ್ ಇಬ್ರಲ್ಲೂ ಪಾರ್ನ್ ಅಡಿಕ್ಷನ್ ಇಷ್ಟು ಜಾಸ್ತಿ ಯಾಕೆ ಆಗ್ತಾ ಇದೆ? ನೀವು ಇದನ್ನ ನಂಬಿದ್ರೆ ನಂಬಿ, ಇಲ್ಲ ಅಂದ್ರೆ ಇಲ್ಲ. ಸಮಸ್ಯೆ ಅಂತೂ ತುಂಬಾ ದೊಡ್ಡದಾಗಿದೆ, ಯಾಕಂದ್ರೆ ಜನ ಇದನ್ನ ಒಪ್ಕೋತಾನೆ ಇಲ್ಲ. ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆ ಅಂತೂ ಆಗೇ ಆಗುತ್ತೆ. ನೋಡಿ, ಇದು ಸೇಫ್ ಕೂಡ ಅಲ್ಲ, ನ್ಯಾಚುರಲ್ ಕೂಡ ಅಲ್ಲ. ಮಾಸ್ಟರ್ಬೇಷನ್ ಮಾಡೋದ್ರಿಂದ ಸಮಸ್ಯೆ ಅಂತೂ ಆಗೇ ಆಗುತ್ತೆ ಪಕ್ಕ. ಹಾಗಿದ್ರೆ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ದೇಹಕ್ಕೆ ಯಾವುದು ನ್ಯಾಚುರಲ್ ಆಗಿದೆ, ಸೆಕ್ಸ್ ಅಥವಾ ಮಾಸ್ಟರ್ಬೇಷನ್? ನಿಮ್ಮ ದೇಹ ಆಪೋಸಿಟ್ ಜೆಂಡರ್ ಜೊತೆಗೆ ಕನೆಕ್ಟ್ ಆಗಲು ನಿರ್ಮಾಣ ಆಗಿದೆ, ಆದ್ರೆ ಮಾಸ್ಟರ್ಬೇಷನ್ ಮಾಡ್ಕೊಳ್ಳಲು ಅಲ್ಲ. ಮಾಸ್ಟರ್ಬೇಟ್ ಮಾಡಿ ಬೇಸಿಕಲಿ ನೀವು ಸೆಕ್ಸ್ ಗೆ ರಿಪ್ಲಿಕೇಟ್ ಮಾಡುವ ಪ್ರಯತ್ನ ಪಡ್ತಾ ಇದ್ದೀರಾ, ಮತ್ತೆ ಹೇಳ್ತಾ ಇದ್ದೀರಾ ಇದು ನಾರ್ಮಲ್ ಇದೆ ಅಂತ. ಖಂಡಿತ ತಪ್ಪು. ನಿಮಗೆ ಭವಿಷ್ಯದಲ್ಲಿ ಇದರಿಂದ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ. ಹಾಗಿದ್ರೆ ಮಾಸ್ಟರ್ಬೇಷನ್ ಮಾಡೋದ್ರಿಂದ ಏನ್ ಸಮಸ್ಯೆ ಆಗುತ್ತೆ ಅನ್ನೋದನ್ನ ತಿಳಿಯೋಣ. ನಾವು ಏನೇ ಮಾಡ್ತಾ ಇದೀವಿ ಇದರ ಹಿಂದೆ ಒಂದೇ ಕಾರಣ ಇದೆ, ಅದುವೇ ರೀಪ್ರೊಡ್ಯೂಸ್ ಮಾಡೋದು. ನಿಜ ಹೇಳ್ಬೇಕು ಅಂದ್ರೆ ನಾವೆಲ್ಲ ಈ ಭೂಮಿ ಮೇಲೆ ಬಂದಿರೋದು ಸರ್ವೈವ್ ಮಾಡಲು, ಅಂದ್ರೆ ಬದುಕಲು. ಯಾಕೆ ಬದುಕ್ತಾ ಇದೀವಿ ಗೊತ್ತಾ? ಅದೇ ಹೊಟ್ಟೆಗಾಗಿ ಮತ್ತೆ ಬಟ್ಟೆಗಾಗಿ. ಮತ್ತೆ ಎರಡನೇದು ರೀಪ್ರೊಡಕ್ಷನ್. ಆದ್ರೆ ಸಮಸ್ಯೆ ಇರೋದು ಇಲ್ಲೇ. ಯಾರ ಸರ್ವೈವಲ್ ನ ಆಸೆ ಪೂರ್ಣಗೊಂಡಿದೆ ಅಂತವರಿಗೆ ಸಮಯಕ್ಕೆ ಸರಿಯಾಗಿ ಊಟ ಸಿಗ್ತಾ ಇದೆ, ಬಟ್ಟೆ ಬಗ್ಗೆ ಚಿಂತೆ ಇಲ್ಲ, ಇರೋದಕ್ಕೆ ಒಂದು ಮನೆ ಇದೆ, ಇಂಥವರೇ ಜಾಸ್ತಿ ಪಾರ್ನ್ ಮತ್ತೆ ಮಾಸ್ಟರ್ಬೇಷನ್ ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ನೀವು ಇದನ್ನ ಗಮನಿಸಿರ್ಬೋದು. ಒಬ್ಬ ಬಡ ವ್ಯಕ್ತಿ, ಅವನಿಗೆ ಇರೋದಕ್ಕೆ ಒಂದು ಮನೆ ಇಲ್ಲ, ತಿನ್ನೋದಕ್ಕೆ ಆಹಾರ ಕೂಡ ಇಲ್ಲ, ಸರ್ವೈವ್ ಮಾಡಲು ಸ್ಟ್ರಗಲ್ ಮಾಡ್ತಾ ಇದ್ದಾನೆ. ಅಂತವರು ಯಾವತ್ತೂ ಇವುಗಳ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಆದರೆ ಯಾವ ವ್ಯಕ್ತಿ ಈ ಜೀವನದ ಗುರಿ ಬಗ್ಗೆ ಅಥವಾ ಹೊಟ್ಟೆ ಬಗ್ಗೆ, ಬಟ್ಟೆ ಬಗ್ಗೆ ಯೋಚನೆ ಮಾಡೋದಿಲ್ಲ, ಇಂಟರ್ನೆಟ್, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಟ್ ಮಾಡೆಲ್ಸ್ ಗಳನ್ನ ನೋಡಿ ಪಾರ್ನ್ ಅಡಿಕ್ಷನ್ ಗೆ ಒಳಗಾಗಿ ಮಾಸ್ಟರ್ಬೇಷನ್ ಮಾಡ್ಕೊಳ್ತಾ ಇದ್ದಾನೆ, ಮತ್ತೆ ಈ ಮಾಯಾಜಾಲದಲ್ಲಿ ಮುಳುಗಿದ್ದಾನೆ. ಅಂತವರಿಗೆ ಈ ಪಾರ್ನ್ ಮತ್ತೆ ಮಾಸ್ಟರ್ಬೇಷನ್ ಅಡಿಕ್ಷನ್ ಇಂದ ಆಚೆ ಬರಲು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ ಕೇಳಿ. ಸೀಕ್ ಔಟ್ ದ ರೀಪ್ಲೇಸ್ಮೆಂಟ್ ಆಕ್ಟಿವಿಟಿ, ಅಂದ್ರೆ ಆ ಹ್ಯಾಬಿಟ್ ಗೆ ರೀಪ್ಲೇಸ್ ಮಾಡಿ ಬೇರೆ ಹ್ಯಾಬಿಟ್ ಜೊತೆಗೆ. ಯಾವ ಟೈಮ್ ನಲ್ಲಿ ನೀವು ರೆಗ್ಯುಲರ್ ಆಗಿ ಪಾರ್ನ್ ನೋಡ್ತೀರಾ ಅದೇ ಟೈಮ್ಗೆ ಬೇರೆ ಹ್ಯಾಬಿಟ್ ಡೆವಲಪ್ ಮಾಡಿ, ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿರೋದು. ಫಾರ್ ಎಕ್ಸಾಂಪಲ್, ಆ ಟೈಮ್ಗೆ ಲರ್ನಿಂಗ್ ವಿಡಿಯೋಗಳನ್ನ ನೋಡಿ, ಇನ್ಸ್ಪೈರಿಂಗ್ ಮೂವಿ ನೋಡಿ, ಕಾಮಿಡಿ ವಿಡಿಯೋಗಳನ್ನ ನೋಡಿ, ಯಾವುದಾದ್ರೂ ಕೆಲಸ ಮಾಡಿ ನಿಮಗೆ ಇಷ್ಟ ಆಗಿರೋದು. ಆದ್ರೆ ನೆನಪಿರ್ಲಿ, ಆ ಟೈಮ್ ನಲ್ಲಿ ಪಾರ್ನ್ ನೋಡೋ ಹಾಗಿಲ್ಲ. ಬೇರೆ ಯಾವುದೇ ಕೆಲಸ ಮಾಡಿದ್ರು ಮನಸ್ಸಿನಿಂದ ಮಾಡಿ, ಯಾಕಂದ್ರೆ ಆ ಟೈಮ್ ನಲ್ಲಿ ಆ ಕೆಲಸ ಮನಸ್ಸಿನಿಂದ ಮಾಡದೇ ಇದ್ದಾಗ ಮತ್ತೆ ನಿಮ್ಮ ಮೈಂಡ್ ಓಡುತ್ತೆ ಪಾರ್ನ್ ನೋಡಲು. ಅದಕ್ಕೆ ಅದೇ ಟೈಮ್ ನಲ್ಲಿ ಬೇರೆ ಕೆಲಸ ಮಾಡಿ, ಇದರಿಂದ ನಿಮ್ಮ ಈ ಹ್ಯಾಬಿಟ್ ಮಾಯ ಆಗುತ್ತೆ. ನಂಬರ್ 2, ನಿಮಗೆ ಅರ್ಥ ಆಗಬೇಕು ಪಾರ್ನ್ ನೋಡೋದ್ರಿಂದ ನಿಮ್ಮ ಮೈಂಡ್ ಮತ್ತೆ ನಿಮ್ಮ ಫ್ಯೂಚರ್ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ. ಎಲ್ಲಿವರೆಗೆ ನಿಮ್ಮ ಮೈಂಡ್ ನಲ್ಲಿ ಈ ಮಾತು ಹೋಗೋದಿಲ್ಲ ಪಾರ್ನ್ ನೋಡೋದು ಕೆಟ್ಟ ಅಭ್ಯಾಸ ಇದೆ ಅಂತ, ಅಲ್ಲಿವರೆಗೆ ನೀವು ಇದನ್ನ ಬಿಡುವ ಮಾತೇ ಇಲ್ಲ. ಅದಕ್ಕಾಗಿ ಇವತ್ತಿನಿಂದಲೇ ನಿರ್ಧಾರ ಮಾಡಿ ಪಾರ್ನ್ ನೋಡುವುದನ್ನ ಬಿಡೋದು. ಅದಕ್ಕಾಗಿ ಮೊಟ್ಟ ಮೊದಲು ಫೋನ್ ನಿಂದ ಎಲ್ಲ ಹಾಟ್ ಮಾಡೆಲ್ಸ್ ಗಳ ಫೋಟೋಗಳು, ವಿಡಿಯೋಗಳು ಡಿಲೀಟ್ ಮಾಡಿ. ಮತ್ತೆ ನಿಮ್ಮನ್ನ 1% ಸೆಕ್ಷುವಲಿ ಅಟ್ರಾಕ್ಟ್ ಮಾಡುವ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಗಳನ್ನ ಅನ್ಫಾಲೋ ಮಾಡಿ. ಮತ್ತೆ ನಿಮ್ಮನ್ನ ಇಂತಹ ಕಂಟೆಂಟ್ ತೋರಿಸುವ ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಟೆಲಿಗ್ರಾಮ್ ಅಥವಾ ಕ್ರೋಮ್ ನೋಟಿಫಿಕೇಶನ್ ಗಳನ್ನ ಆಫ್ ಮಾಡಿ. ಮತ್ತೆ ನೀವು ನಿಮ್ಮ ಫ್ಯೂಚರ್ ಬಗ್ಗೆ ಯೋಚಿಸಿ. ನಿಮಗೆ ಶಾರ್ಟ್ ಟೈಮ್ ನಲ್ಲಿ ಖುಷಿ ಬೇಕಾ ಅಥವಾ ಜೀವನದಲ್ಲಿ ಏನಾದರೂ ಸಾಧಿಸಿ ಲಾಂಗ್ ಟೈಮ್ ನಲ್ಲಿ ಖುಷಿ ಬೇಕಾ? ಆಯ್ಕೆ ನಿಮ್ಮ ಕೈನಲ್ಲಿದೆ.